ಅವನಿ, ನಂದು ನಿಹಾರಿಕಾದು ಒಂದೇ ಥರ ಜಾತಕ ಅಂತ ನಿನ್ನ ಅನುಮಾನ ತೀರ್ತಲ್ವಾ? ಇನ್ಯಾವತ್ತೂ ನನ್ನ ಬಗ್ಗೆ ಅನುಮಾನ ಪಡಬೇಡ ಅವನಿ. ದೊಡ್ಡ ಭಾರ ಇಳೀತು. ಇನ್ನು ಮದುವೆ ಮುಗಿಯೋವರೆಗೂ ಇನ್ಯಾರು ಯಾವ ರೀತಿ ಅಡಚಣೆ ಮಾಡೋಕ್ಕೂ ಪ್ರಯತ್ನ ಮಾಡಬೇಡಿ. ಇನ್ನು ಈ ಮದುವೆ ನಾವು ಸಂತೋಷವಾಗಿ ಮುಗಿಸೋಣಂತೆ. ವಧುವರನ್ನ ಮಂಟಪಕ್ಕೆ ಕರ್ಕೊಬನ್ನಿ. ಮುಹೂರ್ತಕ್ಕಿನ್ನೇನು ಸಮಯ ಬಂದಿದೆ. ಗುರುಗಳಿಗೆ ನಮ್ಮ ಕೃತಜ್ಞತೆಯನ್ನು ತಿಳಿಸಿ. ಕೊನೆ ಹೋಪ್ ಕೂಡ ಇಂಥ ಡಿಸಪಾಯಿಂಟ್ನ ಉಳಿಸುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನಾವೇನೋ ಮಾತಾಡಿ ನಿನಗೆ ಸಪೋರ್ಟ್ ಮಾಡಿದ್ವಿ, ಆದ್ರೆ ಅಷ್ಟಕ್ಕೂ ಏನ್ ನಡೀತು ಹೇಳು? ಗುರುಗಳಿಂದ ಶಿಷ್ಯ ತಂದಿರೋ ಲೆಟರ್ ನನಗೆ ಬಂದಿದ್ದು ಹೇಗೆ ತುಂಬ ಹತ್ತಿರವಾಗಿರತ್ತೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಾನೊಂದು ಲೆಟರ್ನ ಪ್ರಿಪೇರ್ ಮಾಡ್ತೀನಿ. ಆ ಶಿಷ್ಯನ್ ಎದುರುಗಡೆ ಹೋಗ್ತಾ ಇದ್ರೆ ಗುರುಗಳ ಕಡೆಯಿಂದ ಬರ್ತಿದ್ದೀರಾ? ಹೌದು ಮೇಡಮ್. ಇರಿ, ನಾನೇ ತಂದ್ಕೊಡ್ತೀನಿ, ಒಂದು ನಿಮಿಷ. ಇಲ್ಲಿ ಕೊಡಿ. ಅಷ್ಟಕ್ಕೂ ಗುರುಗಳು ಕಳಿಸಿರೋ ಲೆಟರ್ನಲ್ಲಿ ಏನಿದೆಯೋ? ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ಬರ್ತಿದ್ದಾರೆ. ಇಲ್ಲಿ ಜಾತಕ ಸ್ವಲ್ಪನೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಬರ್ತಿದೆ. ಶಾರ್ಟ್ ಟೈಮಲ್ಲಿ ಶಾರ್ಪ್ ಆಗಿ ಡಿಸಿಷನ್ ತಗೊಂಡಿದ್ದು ತುಂಬಾನೇ ಒಳ್ಳೇದಾಯ್ತು. ಇಲ್ಲ ಅಂತಿದ್ರೆ ನನ್ನ ಊಹೆನೇ ನಿಜ ಆಗ್ತಾ ಇತ್ತು. ಅಮ್ಮಯ್ಯ, ಅಸಲಿ ಗಂಡಾಂತರದಿಂದ ಪಾರಾದ್ರಿ. ಇನ್ನು ನನ್ನ ಮದುವೆನ ಅವನಿ ತಡೆಯೋದಕ್ಕಾಗಲ್ಲ.
ಅಂತ ಎಲ್ಲರ ಮುಂದೆ ಪ್ರೂವ್ ಆಗಿದೆ. ಅದರಲ್ಲಿ ನಾನ್ ಮ್ಯಾನಿಪುಲೇಟ್ ಮಾಡಿದ್ದು ಏನೂ ಇಲ್ಲ. ಯಾಕಂದ್ರೆ ಆ ವಾರ್ತೆನ ತಗೊಂಡ್ ಬಂದಿದ್ದು ಸ್ವತಃ ಗುರುಗಳ ಶಿಷ್ಯರೇ ಅಲ್ವಾ. ಇನ್ನು ಎಷ್ಟೇ ಜನ ಅವನಿ ಬಂದ್ರೂ ಕೂಡ, ಎಷ್ಟೇ ಸಮಸ್ಯೆ ಬಂದ್ರೂ ಕೂಡ ನನ್ನ ಮದ್ವೆ ನಿಲ್ಲೋದಿಲ್ಲ. ನನ್ನ ಮದ್ವೆನ ತಡಿತೀಯ ಅಂತ ಹೇಳ್ದೆ. ವೇದವತಿ ಮನೆಗೆ ಸೊಸೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ದೆ. ಶಪಥಗಳ ಮೇಲೆ ಶಪಥಗಳು ಮಾಡಿದೆ. ಆಗೋಯ್ತು ಅವನಿ, ನಿನ್ನ ಕೆಲಸ ಆಗೋಯ್ತು. ಇನ್ನು ನೀನು ಕಾಮಾಗಿ ಮದ್ವೆ ಕೆಲಸನ ನೋಡ್ಕೊ. ನನ್ನ ಮದ್ವೆನ ನಿಲ್ಸೋದು ನಿನ್ನಿಂದ ಮಾತ್ರ ಅಲ್ಲ, ಆ ಬ್ರಹ್ಮನಿಂದ ಕೂಡ ಸಾಧ್ಯ ಇಲ್ಲ. ಏನೋ ಒಂದು ಮಾತಾಡ್ತೀಯ ಅಲ್ವಾ, ಮಾತಾಡು. ಯುದ್ಧ ಭೂಮಿಗೆ ಬಂದ್ಮೇಲೆ ವಿಜಯನಾದ್ರೂ ಸಾಧಿಸ್ಬೇಕು, ಪ್ರಾಣನಾದ್ರೂ ಬಿಡಬೇಕು ಅಂತಾರೆ. ಹಾಗಾದ್ರೆ ಇವಾಗ ನೀನು ಪ್ರಾಣ ಹೋದವ್ರಿಗೆ ಸಮಾನ ಅಂತಿದ್ಯಾ, ಅಷ್ಟೇನಾ? ಕೊನೆ ನಿಮಿಷ ನನಗೆ ಯಾವಾಗ್ಲೂ ಸಹಾಯಕ್ಕೆ ಬರುತ್ತೆ ಅಂತ ಮೊದ್ಲಿಂದಾನು ನಾನು ಹೇಳ್ತಾನೆ ಇದ್ದೀನಿ. ನನ್ನ ನಂಬಿಕೆನೇ ಅದು. ಇದನ್ನೇ ಫೂಲಿಶ್ನೆಸ್ ಅಂತ ಹೇಳೋದು. ಇನ್ನು ನೀನು ಅತಿ ಆಸೆಗಳಿಗೆ ದುರಾಸೆಗಳಿಗೆ ಹೋಗದೆ ಇದ್ರೇನೆ ಒಳ್ಳೇದು. ರಿಯಾಲಿಟಿನಲ್ಲಿ ಬದುಕೋದು ಇನ್ನೂ ಒಳ್ಳೇದು. ಗೆಲುವು ಸೋಲುಗಳಲ್ಲಿ ನಮ್ಮಿಬ್ಬರ ಮಧ್ಯ ಕೊನೆ ಘಟ್ಟ ಇದು. ಇದರಲ್ಲಿ ಗೆಲ್ಲೋದು ನಾನೇ. ನಿಹಾರಿಕಾಗ ಅನುಕೂಲವಾಗಿ ನಡೀತಾ ಇದೆ. ನಿಹಾರಿಕಾ ಮದ್ವೆನ ತಡೆಯೋ ಮಾರ್ಗನೇ ಇಲ್ವಾ? ಐ ಲವ್ ಯು ನಿಹಾರಿಕಾ. ಆಕ್ಸೆಪ್ಟ್ ಮೈ ಲವ್. ನಿಹಾರಿಕಾ, ನಾನು ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ನನ್ನ ಪ್ರೀತಿಸಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಇವಾಗ ನಿನಗೇನಾಯ್ತು? ನೋಡು, ಆಗಿದ್ದೇನೋ ಆಗೋಯ್ತು. ಇನ್ನು ನನ್ನ ಮರ್ತೋಗು. ಇನ್ಮೇಲಿಂದ ನಿನ್ನ ದಾರಿ ನಿಂದು, ನನ್ನ ದಾರಿ ನಂದು. ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅನ್ನೋ ಆಸೆಗಳನ್ನ ಇಟ್ಕೋಬೇಡ. ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಪ್ಲೀಸ್ ನಿಹಾರಿಕಾ. ಸತ್ರೆ ಸಾಯಿ. ನಿಹಾರಿಕಾ, ನಿಹಾರಿಕಾ, ನಿಹಾರಿಕಾ. ಅವತ್ತು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಾನು ಕನ್ಫ್ಯೂಸ್ ಆದೆ. ಅವತ್ತು ನನ್ನ ಮೆಂಟಲ್ ಕಂಡೀಷನ್ನು ಸರಿ ಇಲ್ದೇ ಇರೋ ಕಾರಣಕ್ಕೆ ಹಾಗಾಯಿತು. ನಿಹಾರಿಕಾ ನನ್ನ ಜೀವನನ ಹಾಳು ಮಾಡಿದ್ದಾಳೆ. ನಿಹಾರಿಕಾ ನನಗೆ ಸಿಗ್ದಿಲ್ದ ಮೇಲೆ ಬೇರೆ ಯಾರಿಗೂ ಸಿಗಬಾರ್ದು. ಹೇಳು ಸಂದೀಪ್. ನಿಹಾರಿಕಾ ಎಲ್ಲಿದ್ದಾಳೆ ಅಂತ ನನಗೆ ಈಗಲೇ ಗೊತ್ತಾಗಬೇಕು. ಇವತ್ತು ವೇದವತಿ ಎರಡನೇ ಮಗನ ಜೊತೆಲಿ ನಿಹಾರಿಕಾ ಮದುವೆ ನಡೀತಾ ಇದೆ. ಹೌದಾ? ಎಲ್ಲಿ? ಮಲ್ಲೇಶ್ವರಂ ಹತ್ರ. ಆ ಲೊಕೇಶನ್ ನನಗೆ ಈಗಲೇ ಶೇರ್ ಮಾಡೋ. ಓಕೆ ಸಂದೀಪ್. ನನ್ನನ್ನು ಬೇಡ ಅಂತ ಹೇಳಿ ಇನ್ನೊಬ್ಬನ್ನ ಮದುವೆ ಮಾಡ್ಕೋತಿದ್ಯಾ? ನನ್ನ ಸಂತೋಷನ ಕಿತ್ಕೊಂಡು ನೀನ್ ಲೈಫ್ ಲಾಂಗ್ ಖುಷಿಯಾಗಿರ್ಬೇಕು ಅನ್ಕೊಂಡಿದ್ಯಾ? ನನ್ನ ಜೀವನನ ಹಾಳು ಮಾಡಿದ್ಯಾ. ಇವತ್ತು ಇದರಿಂದ ನಿನ್ನ ಪ್ರಾಣನೇ ತೆಗಿತೀನಿ. ಸರ್, ಎಲ್ಲಿಗೆ ಹೋಗ್ತಿದ್ದೀರಾ? ಕೈಯಲ್ಲೇನಿದು? ಸರ್ ನಿಮ್ಮನ್ನು ಹೊರಗಡೆ ಬಿಡಬಾರ್ದಂತ ಹೇಳಿದ್ದಾರೆ. ನಿಹಾರಿಕಾ, ಇವತ್ತು ನನ್ನಿಂದ ನಿನ್ನನ್ನು ಯಾರು ಕಾಪಾಡೋದಕ್ಕಾಗಲ್ಲ.
ಏನ್ ಬೇಕಿತ್ತಕ್ಕ? ನನಗೇನು ಅಗತ್ಯ ಇಲ್ಲ. ನಿನಗೆ ಮನಃಶಾಂತಿ ಬೇಕು. ಅದು ಎಲ್ಲಿ ಸಿಗುತ್ತೋ ಹೇಗೆ ಸಿಗುತ್ತೋ ನೀನೇ ಹುಡುಕೋ. ಆದರೂ ನೀನು ಈ ಮದುವೆನ ಮಾಡ್ತಿರೋಳು ಮಂಟಪದ ಹತ್ರ ಇದ್ದು ಮದುವೆ ಕೆಲಸ ನೋಡ್ಕೊಳ್ಳೋದು ಬಿಟ್ಟು ಈ ಥರ ಚಿಂತೆ ಮಾಡ್ತಾ ನಿಂತ್ಕೊಂಡ್ರೆ ಹೇಗೆ? ನಿಮ್ಮ ಅತ್ತೆದು ನಿಹಾರಿಕದು ಒಂದೇ ಜಾತಕ ಅಂತ ಗುರುಗಳ ಹತ್ರದಿಂದ ವಾರ್ತೆ ಬಂದಿರೋದಕ್ಕೆ ನೀನು ಬೇಜಾರು ಮಾಡ್ಕೋತಿದ್ಯಾ. ಆದ್ರೆ ನನಗಂತೂ ಹಾಗೆ ನಡೆಯೋದೇ ಒಳ್ಳೇದು ಅನ್ನಿಸ್ತಿದೆ. ಅದೇನಕ್ಕ ಹಾಗಂತ್ಯ? ಹಾಗೆ ಒಂದೇ ಆಗಿರೋದಕ್ಕೆ ಮನೆಗೆ ತುಂಬಾ ನಷ್ಟ ಆಗ್ತಿದೆ ಅಂತಾನೆ ಅಲ್ವಾ ನಾನು ಬೇಜಾರು ಮಾಡ್ಕೊಂಡಿರೋದು? ನೋಡವನಿ, ಕೆಲವ್ರ ಹತ್ರ ದುಡ್ಡಿರುತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಗೊತ್ತಿರಲ್ಲ. ಕೆಲವ್ರಿಗೆ ಅದೃಷ್ಟ ಇರುತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರಲ್ಲ. ಕೆಲವ್ರದ್ದು ಅದೃಷ್ಟ ಜಾತಕ ಆಗಿರುತ್ತೆ, ಅದನ್ನ ಹೇಗೆ ಉಳಿಸ್ಕೋಬೇಕು ಗೊತ್ತಿರಲ್ಲ. ನಿಹಾರಿಕಾ ಕೂಡ ಆ ಜಾತಿಗೆ ಸೇರಿದ ವ್ಯಕ್ತಿ. ಇಲ್ದೋರಿಗೆ ಹಸಿವು ಆಸೆಗಳು, ಇರೋರಿಗೆ ಇರಬಾರ್ದು ರೋಗಗಳಂದಾಗೆ ಮುಂದೆ ಹೋದಾಗೆಲ್ಲ ನಿಹಾರಿಕಾಗೆ ವೇದವತಿಗೆ ಅಂಥ ಪರಿಸ್ಥಿತಿಗಳೇ ಎದುರಾಗುತ್ತೆ. ಇವಾಗ ಹೇಳ್ತಿದ್ದೀನಿ ಕೇಳು. ಭವಿಷ್ಯದಲ್ಲಿ ವೇದವತಿ ಕುಟುಂಬ ಏನು ತಿಳ್ಕೊಳತ್ತೆ ಅಂದರೆ ಜಾತಕ ಬಲಕ್ಕಿಂತ ನಿನ್ನ ಬುದ್ಧಿ ಬಲನೇ ದೊಡ್ಡದು ಅಂತ ತಿಳ್ಕೊತಾರೆ. ನಿಹಾರಿಕಾಗಿಂತ ನಿನ್ನಿಂದಾನೇ ಕುಟುಂಬಕ್ಕೆ ಗೌರವ ಕೀರ್ತಿ ದುಪ್ಪಟ್ಟು ಆಗುತ್ತೆ ಅಂತ ತಿಳ್ಕೊತಾರೆ. ನೀವು ಹೇಳಿದ್ದು ನಿಜ. ಅದಕ್ಕೆ ಇವತ್ತು ನಿಹಾರಿಕಾ ನಮ್ಮ ಮನೆಗೆ ಎರಡನೇ ಸೊಸೆ ಆಗ್ಬೋದೇನೋ, ಆದರೆ ಚಿಕ್ಕ ಸೊಸೆನೇ ನಮ್ಮ ಮಾನ ಮರ್ಯಾದೆ ಉಳಿಸ್ತಾಳೆ ಅಂತ ಎಲ್ಲರೂ ತಿಳ್ಕೊತಾರೆ. ಅವನಿಗೆ ಒಳ್ಳೆತನದ ಬಗ್ಗೆ ಅಪ್ಪ ಅಮ್ಮನಿಗೆ ಗೊತ್ತಿದೆ. ಗೊತ್ತಾಗಬೇಕಾಗಿರೋದೇನು ಅಂದರೆ ನಿಹಾರಿಕಾಯಿಂದ ಈ ಮನೆಗೆ ಏನು ಉಪಯೋಗ ಇಲ್ಲ ಅಂತ. ಏನು ಎಲ್ಲರೂ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀರಾ? ನರಸಿಂಹ ಅವರೇ, ನಿಮಗೇನು ಬೇಕೀಗ? ನಾಲ್ಗೆ ಕೇಳ್ತಾ ಇದೆ, ಏನಾದರೂ ಇದೆಯಾ? ಮದುವೆ ಅಂದರೆ ಕಾಕ್ಟೇಲ್ ಪಾರ್ಟಿ ಇರುತ್ತೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಎಣ್ಣೆ ವಾಸನೆ ಮೂಗಿಗೆ ಬರ್ತಿಲ್ಲ. ನಮ್ಮ ಮನೇಲಿ ನೀವಂಥದನ್ನ ಎಕ್ಸ್ಪೆಕ್ಟು ಮಾಡಬಾರ್ದು. ನಮ್ಮ ಟ್ರೆಡಿಷನ್ಗೆ ಅಂಥದ್ದು ತುಂಬ ದೂರ. ಮದುವೆಲಿ ಎಣ್ಣೆ ತುಂಡು ಇರಲಿಲ್ಲ ಅಂದ್ರೆ ತೃಪ್ತಿ ಇರೋದಿಲ್ಲ. ಮನೆ ಸುಟ್ಟು ಒಬ್ಬ ಅಳ್ತಿದ್ರೆ ನಿನ್ನಂತವನ್ ಬಂದು ಕೆಂಡನ ಆಯ್ಕೊಂಡಂತೆ. ಹಾಗಿದೆ ನಿನ್ನ ವರ್ತನೆ. ಸರಿ, ಎಣ್ಣೆ ವಿಷಯ ಆ ಕಡೆ ಇಡಿ. ಅಟ್ಲೀಸ್ಟ್ ಊಟ ಎಲ್ಲಿ ಹಾಕ್ತಾ ಇದ್ದಾರೆ ಅಂತ ಹೇಳಿ, ಹಸುವಿಗೆ ಒದಾಡ್ತಾ ಇದ್ದೀನಿ. ಇಲ್ಲಿಂದ ಮುಂದೆ ಲೆಫ್ಟ್ ಸೈಡಿಗೆ ಹೋಗಿ, ಅಲ್ಲಿ ಡೈನಿಂಗ್ ಹಾಲ್ ಇರುತ್ತೆ, ಅಲ್ಲಿ ಊಟ ಹಾಕ್ತಿದ್ದಾರೆ. ಥ್ಯಾಂಕ್ಸ್. ನನ್ನ ಗಂಡನ್ ನೋಡಿದ್ಯಾ ಎಷ್ಟು ಖುಷಿಯಾಗಿದ್ದಾನೆ ಅಂತ? ಅವರಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ಯಾವ ಜವಾಬ್ದಾರಿನೂ ಇಲ್ಲ. ನಿನ್ನ ಹಾಗೆ ಯಾವುದೇ ಜವಾಬ್ದಾರಿನೂ ತಲೆ ಮೇಲೆ ಹಾಕೊಂಡಿಲ್ಲ. ಈ ಮದುವೆ ಯಾವುದೋ ಒಂದು ರೀತಿಯಲ್ಲಿ ನಿಲ್ಲತ್ತೆ ಅನ್ನೋ ಆಸೆ ನಿನ್ಗಿನ್ನೂ ಇದೆ. ಅದು ಯಾವ ರೀತಿಯಲ್ಲೂ ಇಲ್ಲ. ನಾಲ್ಕು ವಾರ ನವಗ್ರಹ ಪೂಜೆ ಮಾಡಿ ಒಳ್ಳೆ ಫಲಿತಾಂಶ ಸಿಗತ್ತೆ. ಸರಿ ಗುರುಗಳೇ, ನಾವೇನು ಹೊರಡ್ತೀವಿ. ಒಳ್ಳೆಯದು. ಗುರುಗಳೇ, ಬಂದ್ಯಾ? ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ವೇದವತಿಯವರಿಗೆ ನಾನು ಕೊಟ್ಟಿದ್ದ ಕವರ್ನ ಕೊಟ್ಟಿಯಾ? ಕೊಟ್ಟಿದ್ದೀನಿ ಗುರುಗಳೇ. ಸರಿಯಾಗಿ ಓದಿದ್ರಾ? ಓದಿದ್ರು ಗುರುಗಳೇ. ಅವ್ರ ಕಡೆಯಿಂದ ಫೋನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಪಾಪ ಎಲ್ಲರೂ ನೋವಲ್ಲಿರ್ತಾರೆ ಅಲ್ವಾ, ಅದಕ್ಕೆ ಮಾಡಲಿಲ್ಲ ಅನ್ಸತ್ತೆ. ನೋವಲ್ಲಿ ಯಾಕಿರ್ತಾರೆ ಗುರುಗಳೇ? ಎಲ್ಲರೂ ಸಂತೋಷವಾಗೇ ಇರ್ತಾರೆ. ಸಂತೋಷವಾಗಿ ಹೇಗಿರ್ತಾರೆ? ನಾನು ಕಳಿಸಿರೋ ಸಂದೇಶನ ಓದಿದ ನಂತರ ಮದುವೆ ನಿಂತೋಗಿರುತ್ತಲ್ವಾ? ಯಾಕೆ ನಿಲ್ಲುತ್ತೆ? ಯಾಕೆ ಅಂದರೆ ವೇದವತಿಯವರದ್ದು ಸೊಸೆ ಆಗೋ ನಿಹಾರಿಕಾದು ಒಂದೇ ಜಾತಕ ಅಲ್ಲ ಅಲ್ವಾ? ಹೌದಾ? ಅದರಲ್ಲಿ ನಾನು ಬರೆದಿದ್ದು ಅದೇ ಅಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ರ ಗುರುಗಳೇ. ನಾನು ತಪ್ಪು ತಿಳ್ಕೊಳ್ಳೋದು ಏನಿದೆ? ಯಾವತ್ತಾದರೂ ಹಾಗೆ ನಡೆದಿದ್ಯಾ? ನಾನು ಹೇಳ್ತಾ ಇರೋದು ನಿಜ ಗುರುಗಳೇ. ನೀವು ಬರೆದಿರೋದ್ರಲ್ಲಿ ಆ ಥರ ಏನೂ ಇಲ್ಲ, ಎಲ್ಲ ಅನುಕೂಲವಾಗೇ ಇತ್ತು. ಎಲ್ಲರೂ ಮದುವೆ ಸಂಭ್ರಮನ ಸಂತೋಷದಿಂದ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಏನು ಹೇಳ್ತಿದ್ಯಾ? ನೀವು ಬರೆದಿರೋದ್ರಲ್ಲಿ ಏನಿತ್ತು ಗೊತ್ತಾ ಗುರುಗಳೇ? ನಿಹಾರಿಕಾದು ಅಚ್ಚು ವೇದವತಿ ಜಾತಕ.
ಇನ್ನು ನೀವು ನಿಶ್ಚಿಂತೆಯಿಂದ ನಿಮ್ಮ ಮಗನ ಜೊತೆ ಮದುವೆ ಮಾಡ್ಬೋದು. ಆ ತಪ್ಪು ನನ್ನ ಹತ್ರ ಆಗಿಲ್ಲ, ಅಲ್ಲೇ ಆಗಿದೆ. ನಾನು ಕಳಿಸಿರೋ ಲೆಟರು ವೇದವತಿಯವರಿಗೆ ಸೇರಿಲ್ಲ. ಅದನ್ನೇ ಕೊಟ್ಟಿದ್ದು ಗುರುಗಳೇ. ನಿನಗೆ ಗೊತ್ತಿಲ್ಲದೆ ಇರೋದು ತಪ್ಪು ಏನೋ ನಡೆದಿದೆ, ನೀನು ಅದನ್ನು ಗಮನಿಸಿಲ್ಲ. ಹಾಗಂತೀರ ಗುರುಗಳೇ? ಮೇಲ್ನೋಟಕ್ಕೆ ಅದೇ. ಏನಾಗಿರುತ್ತೋ ನನಗೂ ಅರ್ಥ ಆಗ್ತಿಲ್ಲ. ಅವರಂತೂ ಸಂಭ್ರಮದಲ್ಲಿ ಮುಳುಗೋಗಿದ್ದಾರೆ. ಜಾತಕದಲ್ಲಿ ಸಮಸ್ಯೆ ಇಲ್ಲ ಅಂತ ಗೊತ್ತಾದ್ಮೇಲೆ ದೊಡ್ಡ ಗಂಡಾದ್ರಿಂದ ಪಾರಾದ್ವಿ ಅಂತ ಖುಷಿಯಲ್ಲಿದ್ದಾರೆ. ಆ ಮದುವೆ ನಡೆಯೋದಕ್ಕೆ ಅವಕಾಶ ಇಲ್ಲ. ಗುರುಗಳೇ, ಅಮ್ಮಂಗೆ ಹುಷಾರಿಲ್ಲ ಅಂತ ಫೋನ್ ಬಂದಿತ್ತು. ನಾನು ತಕ್ಷಣ ಊರಿಗೆ ಹೊರಡಬೇಕು. ಸರಿ, ಹೋಗ್ಬಾ. ಇದರಲ್ಲಿ ಆ ನಿಹಾರಿಕಾ ಕುತಂತ್ರ ಏನೋ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ತಕ್ಷಣ ವೇದವತಿಯವರ ಹತ್ರ ಮಾತಾಡಬೇಕು. ಆ ಮದುವೆ ಯಾವುದೇ ಪರಿಸ್ಥಿತಿಯಲ್ಲೂ ನಡಿಬಾರ್ದು, ಯಾವುದೋ ರೂಪದಲ್ಲಿ ನಿಲ್ಲೇಬೇಕು. ಛೇ, ಸರ್ ಕಾಲ್ ಹೋಗ್ತಿಲ್ವಲ್ಲ. ಸರ್ 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 ಏನಾಯ್ತು? ಸಂದೀಪ್ ಸರ್, ನಾ ಎಷ್ಟೇ ಹೇಳಿದ್ರು ಕೇಳದೆ ಹೊರಗಡೆ ಹೋಗ್ಬಿಟ್ರು. ಎಲ್ಲಿಗೆ ಹೋಗಿದ್ದಾನೆ? ನೀನು ಸುಮ್ಮನೆ ಬಿಡೋದಿಲ್ಲ ನಿಹಾರಿಕಾ ಅಂತ ಹೊರಟ್ಬಿಟ್ರು ಸರ್. ಕೈಯಲ್ಲಿ ಗನ್ ಬೇರೆ ಇತ್ತು ಸರ್. ಮೊದಲೇ ಯಾಕೆ ಈ ವಿಷಯನ ಫೋನ್ ಮಾಡಿ ಹೇಳಲಿಲ್ಲ? ತುಂಬ ಸರಿ ಕಾಲಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ ಸರ್, ಹೋಗಲೇ ಇಲ್ಲ. ಅವನು ಹೋಗಿ ಎಷ್ಟೊತ್ತಾಯ್ತು? ಒಂದು 10 ನಿಮಿಷ ಆಯಿತು ಸರ್. ಈಗ ತಾನೇ ಸ್ವಲ್ಪ ರಿಕವರಿ ಆಗಿದ್ದಾನೆ ಅಂತ ಸಂತೋಷ ಪಡ್ತಾ ಇದೆ. ಈಗ ಅವನು ನಿಹಾರಿಕಾನ್ ಸಾಯಿಸಿ ಏನಾದರೂ ಆದರೆ ಅವನ ಜೀವನನೇ ಹಾಳಾಗೋಗುತ್ತೆ. ಡ್ರೈವರ್, ಕಾರ್ ತೆಗಿ. ನಿನ್ನಿಂದ ನನಗೆ ತುಂಬ ಲಾಸ್ ಆಗಿದೆ. ಆ ಲಾಸ್ಗೆ ನಾನು ನಿನಗೆ ಕೊಡ್ತಿರೋ ಪನಿಷ್ಮೆಂಟ್ ಮರಣ ಶಿಕ್ಷೆ. ಜಗದೀಶ್, ಈಗ ನನಗೆ ಅರ್ಜೆಂಟಾಗಿ ನಿಹಾರಿಕಾ ಎಲ್ಲಿದ್ದಾಳೋ ಗೊತ್ತಾಗಬೇಕು. ಶ್ರೀಕರ್ ಅವ್ರ ಮನೇಲಿದ್ದಾಳ ಅಥವಾ ಅವಳ ಪೇರೆಂಟ್ಸ್ ಮನೇಲಿದ್ದಾಳ? ಇಮ್ಮಿಡಿಯೇಟ್ ಆಗಿ ತಿಳ್ಕೊ. ಇಮ್ಮಿಡಿಯೇಟ್ ಆಗಿ ನನಗೆ ಡೀಟೇಲ್ಸ್ ಬೇಕು. ಡ್ರೈವರ್, ಸ್ವಲ್ಪ ಬೇಗ ಹೋಗು. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ವೇದವತಿಯವ್ರ ನಂಬರ್ಗೆ ಹೋಗ್ತಿಲ್ವಲ್ಲ, ಯಾಕೆ? ಗಂಗಾ, ಏನಮ್ಮ ಕರೆದಿದ್ದು? ಫೋನ್ನ ಚಾರ್ಜ್ ಹಾಕಿದ್ದೀನಿ, ಸ್ವಲ್ಪ ನೋಡ್ತಾ ಇರು, ನಾನು ಈಗಲೇ ಬರ್ತೀನಿ. ಸರಿನಮ್ಮ, ಆಯಿತು. ಅಯ್ಯೋ, ಪುರೋಹಿತರು ಹೂ ತರೋಕೆ ಹೇಳಿದ್ರಲ್ವಾ? ಯಾರ್ದೋ ಫೋನ್ ರಿಂಗ್ ಆಗ್ತಾ ಇದೆ, ನೋಡೋಣ ಬನ್ನಿ. ಈ ಫೋನ್ ಯಾರ್ದಾಗಿರುತ್ತೆ? ಅದು ನಿಮ್ಮ ಅಜ್ಜಿ ಫೋನೇ, ತೆಗೆದು ಮಾತಾಡು. ಅಜ್ಜಿದಾ? ಹಲೋ ಹಲೋ, ಯಾರು? ಇದು ವೇದವತಿಯವರ ನಂಬರ್ ಅಲ್ವಾ? ಹೌದು ರೀ. ನೀನ್ ಯಾರಮ್ಮ? ನಾನು ಮೊಮ್ಮಗ್ಲಾಗ್ಬೇಕು. ಅಜ್ಜಿ ಫೋನ್ನ ಚಾರ್ಜಿಂಗ್ ಹಾಕಿದ್ದಾರೆ. ನಾನು ಹಳ್ಳಿಯಿಂದ ಕುಲಕರ್ಣಿ ಸ್ವಾಮೀಜಿ ಮಾತಾಡ್ತಾ ಇದ್ದೀನಿ. ವೇದವತಿಯವರ ಹತ್ರ ಮಾತಾಡಬೇಕು, ತಕ್ಷಣ ಕರಿಯಮ್ಮ. ಅಜ್ಜಿ ಮದುವೆ ಕೆಲಸದಲ್ಲಿದ್ದಾರೆ. ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ, ಬೇಗ ಕರ್ಕೊಂಬಾ. ಸರಿ, ನಾನು ಕರ್ಕೊಂಡ್ ಬರ್ತೀನಿ, ನಿಮ್ಮ ಅತ್ತೆ ಮಾಡಿ.